ರಂಗೋಲಿ ಸ್ಪರ್ಧೆಯಲ್ಲಿ ಮಾಡಿದರಂತೆ. ಪದಗಳಲ್ಲಿ ಎಷ್ಟೇ ಹೇಳಿದ್ರು ಸಾಲದು, ಈ ಪ್ಲೇಸ್ ಅಷ್ಟು ಸುಂದರವಾಗಿದೆ. ಅಲ್ಲಿದೆ ನೋಡಿ, ನಿಜಕ್ಕೂ ಫಸ್ಟ್ಗೆ ಇವ್ರಿಗೆ ಸುಳ್ಳು ಹೇಳ್ಕೊಡ್ತಾರೆ. ಶಮಲ್ ಜನರೇಟರ್ ಆನ್ ಆಗಿದ್ದು ಆಫ್ ಆಗ್ತಿಲ್ಲ ನೋಡಿ ಗೈಸ್, ನಾನು ಬಲ್ಗಲ್ಲಿಟ್ಟು ಹೊತ್ತಾ ಇದ್ದೀನಿ. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಗುರುಸ್ವಾಮಿ, ಹೆಸರೂರು ಮಠ್. ಸೊ ಸುಮಾರು ದಿನ ಆದ ನಂತರ ಮತ್ತೆ ನಾನು ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಈ ಲಾಗ್ ಹೆಂಗೋಗುತ್ತೆ, ಹೆಂಗೆ ಈ ಲಾಗ್ನ ಮುಂದೆ ತಂದು ಹೋಗ್ತೀನಿ ಅನ್ನೋದು ನನಗೂ ತುಂಬಾ ಕ್ಯೂರಿಯಾಸಿಟಿ. ಹೋಪ್ ಫಾರ್ ದಿ ಬೆಸ್ಟ್, ಲೆಟ್ ಸಿ ಹೌ ಇಟ್ ಗೋಸ್. ಫೈನಲಿ ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಗೈಸ್, ಅಲಾಂಗ್ ವಿತ್ ಮೈ ಕೊಲೀಗ್ಸ್. ದಿಸ್ ಈಸ್ ಪ್ರವೀಣ್, ಹಾಯ್ ಮಂಜು. ದಿಸ್ ಈಸ್ ಡೌರಾಜ ಅಂತ ಅಂದರೆ ನೀಟಾಗಿ ಮಾತಾಡ್ತಿದ್ರೆ ಹೋಗುತ್ತೆ, ಚೆನ್ನಾಗಿ ಬರ್ತತೆ. ಲಾಗಲ್ಲಿ ಬರ್ತಿದ್ದೀವಿ ಅಂತ ಕಣ್ಮುಸ್ತಿದ್ದಾನೆ ಇವನು, ನಿತಿನ್ ಅಂತ. ಇವನ ಬಗ್ಗೆ ಆಮೇಲೆ ಎಲ್ಲ ಇನ್ ಡೀಟೇಲಾಗಿ ಹೇಳ್ತೀನಿ ಗೈಸ್. ನೆಕ್ಸ್ಟ್ ಶೋಧನ್ ಅಂತ, ಸೇ ಐ ಟು ಮೈ ಲಾಗ್. ಆ್ಯಂಡ್ ಪವನ್ ಬ್ರೋ, ಇವರೇ ಇವಾಗ ನಮಗೆಲ್ಲ ಪೆಟ್ರೋಲ್ ಹಾಕ್ಸಿ ಡೀಸೆಲ್ ಹಾಕ್ಸಿ ಕರ್ಕೊಂಡು ಹೋಗ್ತಿರೋದು ಟ್ರಿಪ್ಪಿಗೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮ್ಮ ಸೀನಿಯರ್ ಸಿಟಿಸನ್ ಸುಚಿತ್ ಬ್ರೋ, ಮೆಕ್ಯಾನಿಕಲ್ ಸೀನಿಯರ್ ಶಮಲ್ ಬ್ರೋ, ಲೇಡಿ ಬಾಸ್ ಜೀವನ್ ಬ್ರೋ, ಸೇ ಐ ಟು ಮೈ ಲಾಗ್. ಫುಲ್ ಮೋಡದಲ್ಲಿ ಅವ್ರು ಫುಲ್ ಈಗ ಆಗಸದಲ್ಲಿ ಆ ಫೀಲಲ್ಲಿ ಇದ್ದಾರೆ. ನಮ್ಮ ನಾನು ಹೇಳ್ತೀನಿ, ನಮ್ಮ ಬಡಾವಣೆಯ ರಂಗೋಲಿ ಸ್ಪರ್ಧೆಯಲ್ಲಿ ಮಾರ್ನಿಂಗ್. ಹಲೋ, ಫೈನಲಿ ನಾವು ಬಿಸ್ಲೆ ವ್ಯೂ ಪಾಯಿಂಟ್ಗೆ ಫಸ್ಟ್ ಬಂದಿದ್ದೀವಿ. 7 ಗಂಟೆಗೆ ಓಪನ್ ಆಗುತ್ತೆ. ಸೊ ಅಲ್ಲಿಂದ ಎಂಟ್ರಿ ಆಗಬೇಕು. ಸೊ ಇನ್ನೂ 1/4 ಗಂಟೆ ಇರೋದ್ರಿಂದ ನಾವು ಹಿಂಗೆ ಈ ನೇಚರ್ ಚೆನ್ನಾಗಿರೋದ್ರಿಂದ ವಾಕ್ ಮಾಡ್ತಾ ಹೋಗ್ತಿದ್ದೀವಿ. ಶಮಲ್ ಬ್ರೋ ಇಲ್ಲೇ ಇದ್ದಾರೆ. ಇದು ನಮ್ಮ ಮೊದಲ ಪ್ರಯಾಣದ ದಾರಿ ಇದಾಗಿದೆ. ನೋಡ್ತಿರ್ಬೋದು, ಸುಮ್ಮನೆ ಹೇಳಲ್ಲ, ನಾವು ಹೋಗೋ ಪ್ಲೇಸ್ಗಿಂತ ನಾವು ಹೋಗ್ತಿರೋ ದಾರಿನೇ ತುಂಬ ಸುಂದರವಾಗಿರುತ್ತೆ ಅಂತ. ಈ ಪ್ಲೇಸ್ ಅಂತೂ ಸಖತ್ ಅಮೇಝಿಂಗ್ ಆಗಿದೆ. ಪದಗಳಲ್ಲಿ ಎಷ್ಟೇ ಹೇಳಿದ್ರು ಸಾಲದು, ಈ ಪ್ಲೇಸ್ ಅಷ್ಟು ಸುಂದರವಾಗಿದೆ. ಮೇ ಬಿ ಈ ವಿಡಿಯೋದಲ್ಲಿ ನಾನು ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ, ಬಟ್ ಫೀಲಿಂಗ್ ಸೋ ಅಮೇಝಿಂಗ್. ನೋಡೋಣ, ಈಗ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ, ಅಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ಒಂದು ಸಲ ನೀವು ನೋಡ್ಕೊಂಡು ಬನ್ನಿ. ಅಟ್ಯಾಕ್ ರೀಚ್ ಆಗ್ತಿರೋದು. ನಿತಿನ್ ಅವರು ಮುಂಗಾರು ಮಳೆ ಗಣೇಶ್ ತರ ಫೀಲ್ ಕೊಡ್ತಾ ಇದ್ದಾರೆ. ಮಳೆಯಲ್ಲಿ, ಜೋರು ಮಳೆಯಲ್ಲಿ ಇಲ್ಲಿ ಲೀಚ್ಗಳು ಅಕ್ಕೆಂದು ಹೊಡಿತಾ ಇದ್ದಾವೆ. ಈ ಎಲ್ಲ ಸಂಕಟಗಳ ನಡುವೆ ನಾವು ಬಿಸ್ಲೆ ಘಾಟ್ ಫಸ್ಟ್ನೇ ಪ್ಲೇಸ್ನ ಮುಗಿಸಿದ್ದೀವಿ. ಹಾಯ್ ಬ್ರೋ. ಫುಲ್ಲು ಮೋಡದಲ್ಲಿ ನಾವಿದ್ದೇವೆ ಈಗ. ನಮ್ಮೊಳಗೆ ಮೋಡವೋ, ಮೋಡದೊಳಗೆ ನಾವೋ ಗೊತ್ತಾಗ್ತಿಲ್ಲ. ಹೋಗುವ ದಾರಿ ಈಗ ನಮ್ಮ ಮಾನ್ಯ ಪವನ್ ಕುಮಾರ್ ಅವರು ಒಂದು ಪ್ರಾಸವನ್ನ ನುಡಿತಾ ಇದ್ದಾರೆ. ಪವನ್ ಅವರೇ ಕಂಟಿನ್ಯೂ ಮಾಡಿ ನಮ್ಮ ಲಾಗಿ. ಹಾ ಹೇಳಿ. ನೆಕ್ಸ್ಟ್ ವಿಡಿಯೋ ಹಿಂದೆ ನೋಡ್ಬೋದು ನೀವು. ಮಿಸ್ಟರ್ ಫೋಟೋಗ್ರಾಫರ್ ಬಂದ
ಪ್ರವೀಣ್ ಏನಂತ ಹೇಳ್ತೀರಾ? ಅಯ್ಯೋ ಯಾಕಪ್ಪ ನಿಮ್ಮ ಎಕ್ಸ್ಪೀರಿಯನ್ಸ್ ಕರ್ಕೊಂಡು ಬರ್ತಿದ್ರಿ, ನಮ್ಮ ಮನೆ ಹತ್ರ ಬಂದಿದ್ರಿ. ಇವ್ರದ್ದು ಇದೇ ಗೋಲ್ ಆಯ್ತು, ಎಲ್ಲೋದ್ರೂ ನೆಮ್ಮದಿ ಇಲ್ಲ ಈ ಹುಡುಗಂಗೆ. ಬನ್ನಿ ಗೆಳೆಯರೇ, ಬನ್ನಿ ಗೆಳತಿಯರೇ. ಪ್ರಕೃತಿಯ ನಿಜವಾದ ಸೌಂದರ್ಯವನ್ನು ಸವೆಯೋದಕ್ಕೆ ನಾವು ಬರಬೇಕಾಗಿರೋದು ಪಟ್ಲಘಟ್ಟ ಅಥವಾ ಸಕಲೇಶ್ಪುರದ ಮೂಲದ ಪ್ರದೇಶಗಳಿಗೆ. ನಿಜಕ್ಕೂ ಒನ್ ಆಫ್ ದಿ ಬೆಸ್ಟ್ ಪ್ಲೇಸಸ್ ಇನ್ ಕರ್ನಾಟಕ ಅಂತ ಹೇಳ್ಬೋದು. ನಮ್ಮನ್ನು ನಾವು ಮರೆತು ಹೋಗುವಂತಹ ಸ್ಥಳಗಳು ಇವಾಗಿರ್ತವೆ. ನೀವೇನಾದರೂ ಮಿಸ್ ಮಾಡಿದರೆ ಅಥವಾ ಇನ್ನೂ ವಿಸಿಟ್ ಮಾಡದೇ ಇದ್ದರೆ ಟ್ರೂ ರಿವ್ಯೂ ಇರುತ್ತೆ, ನೀವು ಫುಲ್ ಫನ್ ಮಾಡ್ಬೋದು. ಸೊ ಪ್ಲೇಸಿಗೆ ಬರಬೇಕಾಗಿರೋದು ಆ್ಯಕ್ಚುಲಿ ಅಲ್ಲಿ ಜನಗಳು ನಿಂತಿದ್ದಾರೆ, ಫಾಗಿಂದ ಕಾಣಿಸ್ತಾ ಇಲ್ಲ. ಕಂಪ್ಲೀಟ್ ಫಾಗಲ್ಲಿ ನಾವಿದ್ದೀವಿ. ಇದೇ ನೋಡಿ ನಮ್ಮ ಡೆಸ್ಟಿನೇಷನ್ ವ್ಯೂ. ಆ್ಯಕ್ಚುಲಿ ಇದು ಪೀಕಲ್ ಅಂತೆ, ಇದಕ್ಕಿಂತ ಮುಂದೆ ಪೀಕ್ ಇದೆ ಅಂತೆ. ಮುಂಚೆ ಏನು ಅನಿಸ್ತೈತೆ? ಒಳ್ಳೆ ವ್ಯೂ ಬ್ರೋ, ಒಳ್ಳೆ ವ್ಯೂ. ವರ್ತ್ ಅನಿಸ್ತೈತಾ ಬಂದಿದ್ದಕ್ಕೆ? ವರ್ತ್ ಅನ್ಸೈತೆ, ಬಟ್ ಕೆಲಸ ಜಾಸ್ತಿ ಇದೆ. ಎಲ್ರಿಗೂ ಒಂದೇ ಭಯ ಲೀಸ್ದು. ನಿತಿನ್ ಹೆಂಗ ಅನಿಸ್ತೈತೆ? ಇದನ್ನೇ ಹಾಕೋದು, ಇದನ್ನೇ ಟ್ರೋಲ್ ಮಾಡಿ ಹಾಕೋದು ನಾನು. ಕಟ್ ಮಾಡು ಹೆಂಗಿದೆ ಫುಲ್ಲು ಪೀಕಿ ಬಂದಿದ್ದೀವಿ ನಾವೀಗ. ಎಷ್ಟು ಕಿಲೋಮೀಟ್ರ್ ಇರ್ಬೋದು ಅಂದಾಜು? 4 ಕಿಲೋಮೀಟರ್ ಎತ್ತರವಾದಂತಹ ಪೀಕನ್ನು ನಾವು ತಲುಪ್ತಾ ಇದ್ದೀವಿ. ಫುಲ್ ಒಂದು 4 ಕಿಲೋಮೀಟರ್ಸ್ ಜರ್ನಿ ಇದು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಿಜಕ್ಕೂ ಇಳಿದವರು ಹಿಂದೆ ಕಾಣಲ್ಲ, ಹಿಂದೆ ಮುಂದೆ ಕಾಣಲ್ಲ. ನಿಜವಾಗ್ಲೂ ಇದೊಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಈಗ ಪರ್ವತದ ಶಿಖರವನ್ನು ಮುಟ್ಟಿದ ಖುಷಿಗೆ ಟಿಪ್ಸ್ ಹೊಡಿತಾ ಇದ್ದಾರೆ ಮಾನ್ಯ ಪವನ್ ಕುಮಾರ್, ಜೀವನ್, ಸುಚಿತ್, ಶಮಲ್ ಆ್ಯಂಡ್ ನಿತಿನ್ ಅವರು. ನಿತಿನ್ ವರ್ಸಸ್ ಸುಚಿತ್. ಸಖತ್ ಫಾಗ್ ನೋಡಿ, ಅಲ್ಲಿ ನಡ್ಕೊಂಡ್ ಬರ್ತಿರೋರು ಕೂಡ ಕಾಣ್ತಾ ಇಲ್ಲ. ಒಂದು ಅತ್ಯುತ್ತಮವಾದ ಪೀಕನ್ನು ರೀಚ್ ಆಗಿ ಬಂದ್ವಿ. ನಿಜಕ್ಕೂ ಒಂದು ತೃಪ್ತಿ ಈ ಮನೋಭಾವ ಆಗ್ತದೆ. ಕಾಫಿ ಕುಡಿತಾ ಇದ್ದೀವಿ. ಬೆಳಗ್ಗೆಯಿಂದ ಇದು ನಮ್ಮ 3ನೇ ಸ್ಥಳ. ನಾವೀಗ ಮುಕ್ಕಿಮನೆ ಫಾಲ್ಸ್ಗೆ. ಇವ್ರು ಸುಳ್ಳು ಹೇಳ್ಕೊಡ್ತಾರೆ ಶಮಲ್ ಬ್ರೋ. ಸಾರಿ ಗೈಸ್, ಇವ್ರು ಇದಾರಲ್ಲ ಶಮಲ್ ಬ್ರೋ ತಪ್ಪು ಹೇಳ್ಕೊಟ್ಟಿದ್ದಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಮೂಕನ ಮನೆ ಫಾಲ್ಸ್ಗೆ ನಾವು ಈಗ ಹೋಗ್ತಾ ಇದ್ದೀವಿ. ಮಳೆ ಬರ್ತಿಲ್ಲ ಅಂತ ಗೊತ್ತಿದ್ರು ಶೋಕಿಂಗ್ ಮಾಡೋಕ್ಕೆ ಇಲ್ಲಿ ರೇನ್ ಕೋಟ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಮಿನಿ ಜನರೇಟರ್ ಆನ್ ಆಗಿದ್ದು ಆಫ್ ಆಗ್ತಿಲ್ಲ. ಸೊ ನೋಡೋಣ ಇವತ್ತು ಈ ಸ್ಥಳ ಹೆಂಗ ಹೋಗುತ್ತೆ ಅಂತ. ನಾವೀಗ ಮೂಕನ ಮನೆ ಫಾಲ್ಸ್ಗೆ ಬಂದಿದ್ದೇವೆ ಗೈಸ್, ನೀವು ನೋಡ್ಬೋದು. ಅಮೇಝಿಂಗ್. ಈಗ ಮೂಕನ ಮನೆ ಫಾಲ್ಸಲ್ಲಿ ಇದ್ದೀವಿ. ಸೊ ಇದು ಅಮೇಝಿಂಗ್ ವ್ಯೂ ನಿಮ್ಗೆ ಕಾಣ್ತಿರ್ಬೋದು. ಸೊ ನಾವು ಅಲ್ಲೇ ಇದ್ದಿದ್ರೆ ಅಷ್ಟು ಕಾಣ್ತಿರ್ಲಿಲ್ಲ. ಸೊ ಇಲ್ಲಿ ಬಂದು ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತೈತೆ. ಪೊಲೀಸರು ಅಷ್ಟು ರಿಸ್ಟ್ರಿಕ್ಷನ್ಸ್ ಮಾಡಿದರೂ ಕೂಡ ಇಲ್ಲಿ ಈಜೊಡಿತಾ ಇದ್ದಾರೆ. ಸೊ ನೀವು ಆ ತಪ್ಪನ್ನು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಏನೇನು ರೂಲ್ಸ್ ಇದೆ ಅಲ್ಲಿ ಫಾಲೋ ಮಾಡಿ. ಇದುವೇ ನಮ್ಮ 4ನೇ ಪ್ಲೇಸ್, ಮಲೈ ಫಾಲ್ಸ್ ಅಂತ. ಗಂಟೆ ಈಗ 2 ಗಂಟೆ ಆಗಿದೆ. ಸೊ ನಾವೆಲ್ಲ ಫುಲ್ ನಿದ್ದೆ ಮೂಡಲ್ಲಿದ್ದೀವಿ. ಬೆಳಗ್ಗೆ ನಿನ್ನೆ ರಾತ್ರಿ ಫುಲ್ ಜೋಶಲ್ಲಿ ಎದ್ದಿದ್ವಿ. ಮುಂದೆ ಅಲ್ಲೋದ್ರೆ ಫಾಲ್ಸ್ ಕಾಣ್ಬೋದು. ನಿದ್ದೆಯಿಂದ ಎದ್ದಿರುವಂಥ ಮುಖ ಆಗಿದೆ. ನಮ್ಮ 4ನೇ ಪ್ಲೇಸ್ ಮಲೈ ಫಾಲ್ಸ್ ಅಂತ. ಈಗ 2 ಗಂಟೆ ಆಗಿದೆ ಮಧ್ಯಾಹ್ನ.
ಸೊ ಅಲ್ಲಿ ರೀಚ್ ಆಗಿದ್ದೀವಿ. ನೋಡಬೇಕು ಈ ಪ್ಲೇಸ್ ಹೆಂಗಿರುತ್ತೆ ಅಂತ ರಿವ್ಯೂ ಹೇಳ್ತೀನಿ. ಇಲ್ಲಿಂದ ನೋಡ್ಬೋದು ಮಲೈ ಫಾಲ್ಸ್ ಹಿಂಗೆ ಕಾಣ್ತಿದೆ ಅಂತ. ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್ 4. ಇದೇ ನಾವು ನೋಡಬೇಕಾಗಿರ್ತಕ್ಕಂಥ ಜಲಾಶಯ, ಜಲಪಾತ ಅಂತ ಏನು ಕರಿತೀವಿ. ಅದು ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಇದು ನೋಡೋಕ್ಕೆ ಸುಮಾರು 700 ಮೆಟ್ಲುಗಳನ್ನು ಇಳಿದು ಬಂದಿದ್ದೀವಿ. ಈಗ ಮತ್ತೆ ಹತ್ತೋದಿದೆಯಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಟಾಸ್ಕ್. ನಿಜವಾಗ್ಲೂ ಫೈನಲಿ ನಮ್ಮ ಪರಿಸ್ಥಿತಿ ಅಧೋಗತಿ ಆಗೈತೆ. ಇಲ್ಲಿ ಯಾರ ಕೈಯಾಗೂ ಹತ್ತಕ್ಕಾಗ್ತಿಲ್ಲ. ನೋಡಿ ಗೈಸ್, ನಾನು ಬಲ್ಗಲಿಟ್ಟು ಹತ್ತುತ್ತಾ ಇದ್ದೀನಿ. ನಿಮ್ಮ ಪರಿಸ್ಥಿತಿ ಏನಾಗಿದೆ? ನಮ್ಮ ಪರಿಸ್ಥಿತಿ ಹದಗೆಟ್ಟು ಈಗ ನಿಮಗೆ ಅನಿಸ್ತಿದೆ? ಏನು ತೊಂದರೆ ಇಲ್ಲ, ಬಟ್ ದೈಹಿಕವಾಗಿ ಕಾಣ್ತಾ ಇದೆ. ನರನಾಡಿಗಳು ವೈಬ್ರೇಷನ್ ಬಂದಿವೆ. ಸುದೀರ್ಘ 700 ಮೆಟ್ಲ ಹತ್ತಿ ಇಳಿದು ಇನ್ನು ಯಶಸ್ವಿಗೊಳಿಸಿಲ್ಲ. ಯಶಸ್ವಿಗೊಳಿಸಿಲ್ಲ, ಇನ್ನು ಕಾಲ್ ಭಾಗ ಇದೆ, ಹತ್ತು ಬಿಡ್ತೀವಿ ಅನ್ನೋ ಭರವಸೆ ನಮಗೆ ವಿಶ್ವಾಸ ಇದೆ ನನ್ನ ಮೇಲೆ. ರೋಜಾಕ ಇಲ್ಲೇ ಮನೆ ಮಾಡ್ಕೊಂಡಿರೋ. ಇವತ್ತು ಇನ್ನೊಂದು ನಾವು ಇಜ್ರಮಾಲ್ ಫೋರ್ಟಿಗೆ ಅಂತ ಬಂದಿದ್ದೀವಿ. ಅಲ್ಲಿ ಫಸ್ಟ್ 700 ಕಷ್ಟಪಟ್ಟು ಹತ್ತಿದೀವಿ, ಇನ್ನು ಆರಾಮ್ಸೆ ಹಿಡಿಬಹುದು ಅಂತ ಅನ್ಕೊಂಡಿದೀವಿ. ಇದೊಂದನ್ನೇ ಹತ್ತಿದ್ರೆ ನಾನು ಇದನ್ನ ಅಡ್ವೆಂಚರಸ್ ಪ್ಲೇಸ್ ಅಂತ ಹೇಳ್ತಿರ್ಲಿಲ್ಲ. ಅದನ್ನ ಹತ್ತಿದ್ರಿಂದ ರಿಯಲಿ ಸೇ ಇಟ್ಸ್ ಅಡ್ವೆಂಚರಸ್ ಡೇ ಫಾರ್ ಅಸ್. ಒಂದೇ ದಿನ ಸುಮಾರು ಪ್ಲೇಸಸ್ ನೋಡಿ ಮುಂದೆ ಇದು 3ನೇ ಸಲ ನಾವು ಇಳಿತಾ ಇರೋದು. 3ನೇ ಪ್ಲೇಸ್ ಕಂಟಿನ್ಯೂಸ್ ಆಗಿ ನಮ್ಮ ಕಾಲೆಲ್ಲ ಎಣ ಬಿದ್ದೋಗಿದೆ ಗೈಸ್. ಸೀರಿಯಸ್ಲಿ ರೆಡ್. ನೋಡಬೇಕು ಹಿಂಗಿರುತ್ತೆ ಅಂತ. ಈ ಪ್ಲೇಸ್ನ ಸ್ವಲ್ಪ ಹಂಗೆ ತೋರಿಸ್ತೀನಿ, ನೋಡ್ಕೊಂಬನ್ನಿ. ನೀವು ಗಮನಿಸ್ಬೋದು ಈ ಫೋರ್ಟ್ ಸುತ್ತಲೂ ನೋಡಿದ್ರೆ ಒಂಥರ ಸ್ಟಾರ್ ಆಕಾರದಲ್ಲಿದೆ. ಮತ್ತೆ ಅಲ್ಲೊಂದು ಚೆನ್ನಾಗಿ ಮಾಡಿದ್ದಾರೆ. ಇದ್ರ ಹಿಸ್ಟ್ರಿ ಎಲ್ಲ ಗೊತ್ತಿಲ್ಲ, ಇವಾಗ ಅಪ್ಲೋಡ್ ಮಾಡಬೇಕಾದ್ರೆ ಏನಾದ್ರು ಸ್ವಲ್ಪ ಗೊತ್ತಾಗುತ್ತೆ ಖಂಡಿತ ಹೇಳ್ತೀನಿ. ಫೋರ್ಟ್ನಲ್ಲಿ ಹಿಡಿಯುತ್ತಿರುವ ಪ್ರವೀಣ್ ಹಾಗೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲೊಂದು ಗುಹೆ, ರಾಣಿ ರೂಮ್ ಅಲ್ಲಪ್ಪ, ಗುಹೆ ಮಾಡಿರ್ತಾರೆ ಸೀಕ್ರೆಟ್. ಮಜಾ ಆಯಾ ನೋಡಿ, ನಾವು ಫುಲ್ ಪಾಶ್ ಆಗಿ ಈ ಕೋಟೆಯಿಂದ ಇನ್ನೇನು ಅರ್ಧ ಗಂಟೆ ಟೈಮಲ್ಲಿ ನಮ್ಮನ್ನು ಕಳಿಸ್ಬೇಕು. ಅವಾಗ ಬಂದು ಪಟ ಅಂತೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ವಿಜುವಲ್ ಸೌಂಡ್ ಹಾಕ್ತಿದ್ದಾರೆ ನಾವು ಹಿಂಗೆ ಹೋಗ್ಬೇಕು ಅಂತ. ಸೊ ಇಲ್ಲಿಂದ ನಾವು ನಿರ್ಗಮಿಸೋ ಸಮಯ ಬಂದಿದೆ.